ಯಾವ ರಷ್ಯಾ ಜಗತ್ತಿಗೆ 11% ತೈಲವನ್ನು ರಫ್ತು ಮಾಡ್ತಾ ಇದ್ದಂತಹ, ಅಮೆರಿಕಾದ ನಂತರ ಅತಿ ಹೆಚ್ಚು ತೈಲವನ್ನು ರಫ್ತು ಮಾಡ್ತಾ ಇದ್ದಂತಹ ರಷ್ಯಾ ಇವತ್ತು ತೈಲದ ಕೊರತೆಯನ್ನು ಎದುರಿಸ್ತಾ ಇದೆ. ಕಳೆದ ಕೆಲ ವರ್ಷಗಳಿಂದ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಆ ಯುದ್ಧವನ್ನು ಮುಗಿಸಬೇಕು ಅನ್ನುವ ಕಾರಣಕ್ಕಾಗಿ ಅಮೆರಿಕಾದ ಮಧ್ಯಸ್ಥಿಕೆ. ಇದೇ ಅಮೆರಿಕ ಉಕ್ರೇನ್ಗೆ ಸಹಾಯ ಹಸ್ತವನ್ನು ನೀಡಿ ಶಸ್ತ್ರಾಸ್ತ್ರಗಳು, ಹಣದ ಸಹಾಯ ಇತ್ಯಾದಿ ಎಲ್ಲವನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಇವೆಲ್ಲವೂ ಆದ ನಂತರ ಇದೀಗ ಏನು ಮಾಡ್ತು ಉಕ್ರೇನ್, ಈ ರಷ್ಯಾದ ತೈಲ ಸಂಸ್ಕರಣಾ ಘಟಕಗಳೇನಿತ್ತಲ್ಲ ಅವೆಲ್ಲವನ್ನ ಕೇಂದ್ರೀಕರಿಸಿಕೊಂಡು ದಾಳಿ ಮಾಡ್ತು. ಇದೀಗ ರಷ್ಯಾ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ನಾವು ಮೊನ್ನೆ ನೋಡಿದ್ವಿ, ಭಾರತದಿಂದ ತೈಲವನ್ನು ಆಮದು ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ರಷ್ಯಾ ಬಂದಿದೆ. ಅಲ್ಲಿಯ ಬೆಳವಣಿಗೆ ಹೆಂಗಾಗಿದೆ ಅಂತ ಹೇಳಿದ್ರೆ 18-20 ತಾಸುಗಳ ಗಂಟೆ ತೈಲಕ್ಕಾಗಿ ಕ್ಯೂ ಹಚ್ಚುವಂತಹ ಪರಿಸ್ಥಿತಿ. 18-20 ತಾಸು ಎಷ್ಟು ಕೊಡ್ತಾರೆ ಪೆಟ್ರೋಲ್ ಡೀಸೆಲ್? ಕೇವಲ 20 ಲೀಟರ್ ಮಾತ್ರ ಕೊಡೋದು. 20 ಲೀಟರ್ ಪೆಟ್ರೋಲ್ಗೆ 20 ತಾಸು ಕ್ಯೂ ಹಚ್ಚುವಂತಹ ಪರಿಸ್ಥಿತಿ ಎಲ್ಲಿ ನಿರ್ಮಾಣ ಆಗಿರೋದು? ರಷ್ಯಾದಲ್ಲಿ. ಯಾವ ದೇಶ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಸೆಕೆಂಡ್ ಹೈಯೆಸ್ಟ್ ಅವ್ರೇನು ಪ್ರೊಡ್ಯೂಸ್ ಮಾಡ್ತಾರೆ ಅವರದ್ದೇ ದೇಶದಲ್ಲಿ ಇಂಥ ಪರಿಸ್ಥಿತಿ ಆಯಿತು. ಯಾಕಾಯಿತು ಹಾಗಾದರೆ? ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ರಫ್ತುದಾರ ರಷ್ಯಾ ಇದೀಗ ಆಮದುದಾರ ಆಗಿಬಿಟ್ಟಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ರಷ್ಯಾದಲ್ಲಿ ಪೆಟ್ರೋಲ್ಗೆ ಹಾಹಾಕಾರ ಆಗಿದೆ. ಈ ಪರಿಪ್ರಮಾಣದಲ್ಲಿ ನಿರ್ಮಾಣ ಆಗಿದ್ದು ಇದೇ ಮೊದಲ ಬಾರಿಗೆ 1980ರ ದಶಕದಲ್ಲಿ ಆಗಿತ್ತು. ಸೋವಿಯತ್ ಒಕ್ಕೂಟ ಇದ್ದಂತಹ ಸಮಯದಲ್ಲಿ ಅಲ್ಲಿಯ ಮಿಸ್ಮ್ಯಾನೇಜ್ಮೆಂಟ್ನ ಕಾರಣಕ್ಕಾಗಿ ಕೆಲವೊಂದಿಷ್ಟು ಸಮಸ್ಯೆಗಳಲ್ಲಿ ಆಗಿತ್ತು. ಅದನ್ನು ಸುಧಾರಿಸಿಕೊಳ್ಳುವ ಪರಿಸ್ಥಿತಿಗೆಲ್ಲ ಅವರು ಬಂದಿದ್ದರು, ರಫ್ತನ್ನು ನಿಷೇಧ ಮಾಡಿದ್ರು. ಅದಾದ ನಂತರ ಅಲ್ಲಿ ಒಂದು ಪಡಿತರ ವ್ಯವಸ್ಥೆಯಲ್ಲಿ ಪೆಟ್ರೋಲ್ ಡೀಸೆಲ್ ಕೊಡುವಂತಹ ವ್ಯವಸ್ಥೆಗೆಲ್ಲ ರಷ್ಯಾ 1980-90ರ ದಶಕದಲ್ಲಿ ಬಂದಿತ್ತು. ಅಂದರೆ ಅವರ ಮಿಸ್ಮ್ಯಾನೇಜ್ಮೆಂಟು, ಅವರು ತೆಗೆದುಕೊಂಡಂತಹ ನಿರ್ಣಯಗಳು ಅವತ್ತು ಅವರಿಗೆ ಹೊಡೆತ ಕೊಂದಿದ್ರೆ, ಇವತ್ತು ಯುದ್ಧದ ಕಾರಣಕ್ಕಾಗಿ ರಷ್ಯಾ ಇಂಥದ್ದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಇಂಧನಕ್ಕಾಗಿ ಈಗ ನಮ್ಮಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು CNG ದರ ಅಥವಾ CNG ಸಿಗದೇ ಇದ್ದಾಗ ನಮ್ಮದೇ ಬೆಂಗಳೂರಿನಲ್ಲಿ ಅನೇಕ ಜನ ಆಟೋಗಳದವರು 2-3 ಗಂಟೆಗಳ ಕಾಲ 2-3 ಕಿಲೋಮೀಟರ್, 4-5 ಕಿಲೋಮೀಟರ್ ಎಲ್ಲ ಕ್ಯೂ ಹಚ್ತಿದ್ರಲ್ಲ, ಇವತ್ತು ಅಂಥದ್ದೇ ಪರಿಸ್ಥಿತಿ ರಷ್ಯಾದಲ್ಲಿ ಆಗ್ತಾ ಇದೆ. ಜಗತ್ತಿಗೆ ತೈಲವನ್ನು ಕೊಡ್ತಾ ಇದ್ದಂತಹ ದೇಶ ಇದು. ಒಟ್ಟಾರೆ ಬೇಡಿಕೆ ಎಷ್ಟಿದೆ ಒಂದು ದಿನಕ್ಕೆ ರಷ್ಯಾದಲ್ಲಿ? 1,10,000 ಮೆಟ್ರಿಕ್ ಟನ್ ಬೇಕು ಅವರಿಗೆ ಪರ್ ಡೇ. ಆದರೆ ಉತ್ಪಾದನೆ ಆಗ್ತಾ ಇರೋದು 85,000 ಮೆಟ್ರಿಕ್ ಟನ್. ಹಾಗಾದರೆ ಎಷ್ಟು ಕೊರತೆ ಆಗ್ತಾ ಇದೆ? ಅವ್ರಿಗೆ ಕೊರತೆ ಆಗ್ತಾ ಇರೋದು 25,000 ಮೆಟ್ರಿಕ್ ಟನ್. ಈ ಪರಿಪ್ರಮಾಣದಲ್ಲಿ ಕೊರತೆ ಆಗ್ತಾ ಇದೆ. ಮತ್ತೊಂದು ಕಡೆ ಶುದ್ಧೀಕರಣದ ಪ್ರಮಾಣ 5.2 ಮಿಲಿಯನ್ ಇರ್ಬೋದಿತ್ತು, ಅಂದರೆ ಕಳೆದ ಒಂದೂವರೆ ವರ್ಷದಿಂದ. ಆದರೆ ಇದೀಗ 3.95 ಮಿಲಿಯನ್ ಬ್ಯಾರೆಲ್ಗೆ, ಅಂದರೆ 25% ಕುಸಿತ ಆಗಿದೆ. ಮತ್ತೊಂದು ಕಡೆ ಶುದ್ಧೀಕರಿಸಿದಂತಹ ಗ್ಯಾಸೋಲಿನ್ ಭಾರತದಿಂದ ರಷ್ಯಾಕ್ಕೆ ಹೋಗ್ತಾ ಇರೋದು 60,000 ಮೆಟ್ರಿಕ್ ಟನ್ ಎಲ್ಲ ಹೋಗಿದೆ. ನೀವು ಮಾಸ್ಕೋ, ಸೆಂಟ್ ಪೀಟರ್ಸ್ಬರ್ಗ್ ಮತ್ತು ಕ್ರಾಸ್ನೋಡರ್ ಪ್ರಾಂತ್ಯಗಳಲ್ಲಿ ಕೇವಲ 20 ಲೀಟರ್ ಪೆಟ್ರೋಲ್ಗೆ 15ರಿಂದ 18 ಗಂಟೆಗಳ ಕಾಲ ಕ್ಯೂ ಹಚ್ಚಬೇಕಾದಂತಹ ಪರಿಸ್ಥಿತಿ ಇದೆ. ನೀವು ಇಮ್ಯಾಜಿನ್ ಮಾಡಿ, 20 ಲೀಟರ್ ಪೆಟ್ರೋಲ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಜಗಳವೂ ಕೂಡ ಆಗ್ತಾ ಇದೆ ಅಂತೆ. ಒಂದು ಸಿಸ್ಟಮ್ ಇದೆ. ನಾವು ಭಾರತದಲ್ಲೂ VIP ಸರ್ಕಾರಿ ಅಧಿಕಾರಿಗಳು ಈ ಆಂಬ್ಯುಲೆನ್ಸ್ ಎಮರ್ಜೆನ್ಸಿ ಕಾರಣಕ್ಕಾಗಿ ಅವ್ರಿಗೊಂದು ಪಾಸ್ ಕೊಟ್ಟಿದ್ದಾರಲ್ಲ, ಆ ಪಾಸ್ನ ಕಾರಣಕ್ಕಾಗಿ ಅವರೆಲ್ಲ ಮಿಡ್ಲ್ ಬಂದು ತುಂಬಿಸ್ಕೊಂಡು ಹೋಗ್ಬಿಡ್ತಾರೆ. VIPಗಳು, ಸರ್ಕಾರಿ ಅಧಿಕಾರಿಗಳು, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ. ಆದರೆ ಜನಸಾಮಾನ್ಯರು ಮಾತ್ರ 15-20 ತಾಸು ಕ್ಯೂ ಹಚ್ಚಬೇಕಲ್ಲ. ಸಹಜವಾಗಿ ಜನರ ಆಕ್ರೋಶ ಅದು ಸರ್ಕಾರದ ವಿರುದ್ಧ. ನಾವೆಲ್ಲ ಈ ಹಿಂದೆ ಸೋವಿಯತ್ ಒಕ್ಕೂಟದ ಆ ಸಂದರ್ಭದಲ್ಲಿ ಏನು ಆಡಳಿತ ಇತ್ತು ಆ ಸಂದರ್ಭಕ್ಕೆಲ್ಲ ಹೋಗ್ತಾ ಇದ್ದೀವಿ ಅಂತ ಅವರೆಲ್ಲ ಮಾತನಾಡ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ, ಕ್ಯಾನ್ ಬಾಟಲ್ಗಳೆಲ್ಲ ನಿಷೇಧ ಮಾಡಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ದರವು ಕಪ್ಪು ಮಾರುಕಟ್ಟೆಯಲ್ಲಿ ದರ ಏರಿಕೆ ಆಗ್ತಾ ಇದೆ, 100ರಿಂದ 120 ರೂಪಾಯಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಕೃಷಿ ಕೊಯ್ಲಿನ ಸಮಯ ಇದು. ಎಲ್ಲಿ? ಇಸ್ರೇಲ್ನಲ್ಲಿ, ರಷ್ಯಾದಲ್ಲಿ ಕೃಷಿ ಮಾಡುವಂತಹ ಸಮಯ. ಈ ರಷ್ಯಾದವ್ರ ಕೃಷಿಗೆ ನಮ್ಮಲ್ಲಿ ಹೆಂಗೆ ಟ್ರ್ಯಾಕ್ಟರ್ಗಳನ್ನು ಅತಿ ಹೆಚ್ಚಾಗಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತಾರೆ, ಅತಿ ಹೆಚ್ಚು ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತಾರೆ. ಈ ಯಂತ್ರೋಪಕರಣಗಳಿಗೆ ಅವ್ರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಅವಶ್ಯಕತೆ ಇದೆ. ಈಗ ಅಲ್ಲಿ ಈ ಕೃಷಿ ಮಾಡುವಂತಹ ರೈತರುಗಳು ಏನು ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತಾ ಇಲ್ಲ. ಟ್ರ್ಯಾಕ್ಟರ್ಗಳನ್ನಂತೂ ಯಾವ ಕಾರಣಕ್ಕೂ ಅವರು ಕೃಷಿಗೆ ಬಳಕೆ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ಟ್ರ್ಯಾಕ್ಟರ್ ನಿಮ್ಗೆ ಹೆಚ್ಚು ಡೀಸೆಲನ್ನು ಹಾಕಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಹೀಗಾಗಿ ಟ್ರ್ಯಾಕ್ಟರ್ಗಳನ್ನು ಕೂಡ ಬಳಕೆ ಮಾಡ್ತಾ ಇಲ್ಲ. ನೇರವಾಗಿ ಇದು ಕೃಷಿಗೆ ಹೊಡೆತ ಬೀಳ್ತಾ ಇದೆ. ಈ ಕೃಷಿಗೆ ಹೊಡೆತ ಬೀಳೋದ್ರಿಂದ ನಾಳೆ ಉತ್ಪಾದನೆಗೆ ಹೊಡೆತ ಬೀಳುತ್ತೆ. ಉತ್ಪಾದನೆಯಿಂದ ಒನ್ಸ್ ಅಗೇನ್ ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ ಅಂತ ಇಸ್ರೇಲಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಮತ್ತೊಂದು ಕಡೆ ನೀವು ಬೆಲಾರಸ್ನಿಂದ ಅವರೆಲ್ಲ ತರಿಸ್ಕೊಳ್ತಾ ಇದ್ದಾರೆ, ಕಜಕಿಸ್ತಾನದಿಂದ ಎಲ್ಲ ತರಿಸ್ಕೊಳ್ಳೋದಕ್ಕೆ. ಅಂದರೆ ಬೆಲಾರಸ್ನಿಂದ ರೈಲು ಮುಖಾಂತರ ತರಿಸ್ಕೊಳ್ತಾರಂತೆ, ಈ ಹಡಗಿನ ಮುಖಾಂತರ ಕಜಕಿಸ್ತಾನದಿಂದ. ಅಂದರೆ ನೀವು ಭಾರತದಿಂದ ತೆಗೆದುಕೊಂಡು ಹೋಗಬೇಕು ಅಂದರೆ ಒಂದು 10-12 ದಿನ ಸಮಯ ಬೇಕಾಗುತ್ತೆ. ನೀವು ಬೆಲಾರಸ್ ಮತ್ತು ಕಜಕಿಸ್ತಾನದಿಂದ ತೆಗೆದುಕೊಂಡು ಬರೋದಾದರೆ ಅವ್ರಿಗೆ ಒಂದು 2-3 ದಿನಗಳಲ್ಲಿ ಗಡಿಗೆ ಹಂಚಿಕೊಂಡಿದ್ದಾರೆ, ಸಮೀಪದಲ್ಲಿದ್ದಾರೆ. ಈ ಕಾರಣಕ್ಕಾಗಿ ಅಲ್ಲಿಂದ ತರಿಸ್ಕೊಳ್ಳೋದಕ್ಕೆ ಒಂದು ಒಪ್ಪಂದವನ್ನು ಕೂಡ ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಇದು ರಷ್ಯಾದ ಪರಿಸ್ಥಿತಿ ಸದ್ಯಕ್ಕೆ ಆಗ್ತಾ ಇರೋದು. ಇವೆಲ್ಲದರ ನಡುವೆ ಉಕ್ರೇನ್ ಡ್ರೋನ್ ಸ್ಟ್ರೈಕಿಗೆ ಅಕ್ಷರಶಃ ರಷ್ಯಾ ನಡಿಗೆ ಹೋಗ್ಬಿಟ್ಟಿದೆ. ರಷ್ಯಾ ನಡುಗ್ತಾ ಇರೋದು
ಹೇಗೆ ಅಮೆರಿಕದ ದಾಳಿಗೆ ಇರಾನ್ ನಡುಕ್ತಾ ಇದೆ, ಇರಾನ್ನ ಬೇರೆ ಬೇರೆ ದಾಳಿಗೆ ಮಧ್ಯಪ್ರಾಚ್ಯದ ತೈಲ ಸಂಸ್ಕರಣಾ ಘಟಕಗಳೆಲ್ಲ ಧ್ವಂಸ ಆಗ್ತಾ ಇದೆ ಅಂತ ನಾವೆಲ್ಲ ಹೇಳ್ತಾ ಇದ್ವಲ್ಲ, ಇದಕ್ಕೆ ತದ್ವಿರುದ್ಧವಾಗಿ ಇದೀಗ ಉಕ್ರೇನ್ನ ದಾಳಿಗಾಗಿ ರಷ್ಯಾ ನಡುಕ್ತಾ ಇರೋದು. ರಷ್ಯಾದ ತೈಲ ಮೂಲ ಸೌಕರ್ಯಗಳನ್ನೆಲ್ಲ ಉಕ್ರೇನ್ ಅವರು ಗುರಿಯಾಗಿಸಿಕೊಂಡ್ರು, ದಾಳಿ ಮಾಡಿದರು. ಜೂನ್ 11ನೇ ತಾರೀಕಿಗೆ ಅಂದರೆ ಜೂನ್ ತಿಂಗಳಲ್ಲಿ 11 ಪ್ರಮುಖ ತೈಲ ರಿಫೈನರಿಗಳನ್ನೆಲ್ಲ ಗುರಿ ಮಾಡಿದರು. 10 ಒಂದು ದೊಡ್ಡ ತರನಾದಂಥ ತೈಲ ಸಂಸ್ಕರಣಗಳನ್ನು ಕೇಂದ್ರೀಕರಿಸಿಕೊಂಡ್ರು. 8 ಘಟಕಗಳೆಲ್ಲ ಧ್ವಂಸ ಆಗಿದೆ. ಸಂಸ್ಕರಣಾ ಸಾಮರ್ಥ್ಯ 42% ಎಲ್ಲ ಕುಸಿತ ಆಗಿದೆ. ಆರ್ಥಿಕ ನಷ್ಟ ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿ ಪ್ರಕಾರ 1.12 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ರೋಸ್ಪೋಮ್ ಫೊರೊಟಾಸ್ಕ್ ಎನ್ನುವಂಥ ಒಂದು ಪ್ರಾಂತ್ಯ, ಇಲ್ಲಿ ತೈಲ ದಾಸ್ತಾನುಗಳ ಮಳಿಗೆ ಇದೆ. ಇಲ್ಲಿ ಅತಿ ಹೆಚ್ಚು ದಾಳಿಗಳನ್ನೆಲ್ಲ ಮಾಡಲಾಗ್ತಾ ಇದೆ. ಇವುಗಳನ್ನು ಸರಿ ಮಾಡಬೇಕು, ಇತ್ಯಾದಿ ಬೇಕು ಅಂತ ಹೇಳಿದ್ರೆ 10-12 ದಿನಗಳ ಸಮಯಕ್ಕಾಸೆ ಎಲ್ಲ ಬೇಕಾಗುತ್ತೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ನೋಡಿ ಯಾವ್ಯಾವ ಪ್ರದೇಶಗಳನ್ನು ಅವರು ಗುರಿಯಾಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ರೆಸ್ಪೋ ಮತ್ತು ಪೊಲೊಟಾಸ್ ಈ ಪ್ರದೇಶ ಗಡಿ ಪ್ರಾಂತ್ಯಗಳಿಗಿದೆ. ಇಲ್ಲಿ ಇಂಧನದ ಗೋದಾಮುಗಳು ದೊಡ್ಡ ಮಟ್ಟದಲ್ಲಿರೋದು, ಇವುಗಳನ್ನು ಉಕ್ರೇನ್ ಅವರು ಗುರಿಯಾಗಿಸಿಕೊಂಡ್ರು. ಕ್ರಾಸ್ನೊಡೋರ್ ಮತ್ತು ತಮನ್ ಫೆನ್ಸಿನುಲಾ ಅನ್ನುವಂತಹ ಒಂದು ಪ್ರದೇಶ, ಇಲ್ಲಿ ಕಚ್ಚಾ ತೈಲಗಳನ್ನು ಎಲ್ಲ ಶೇಖರಣೆ ಮಾಡಲಾಗಿರುತ್ತೆ. ಇಲ್ಲಿಯೂ ಕೂಡ ಅದರಲ್ಲಿ ಟಾರ್ಗೆಟ್ ಮಾಡಲಾಯಿತು. ಮಾಸ್ಕೋ ಮತ್ತು ಓಲ್ಗಾಗ್ರಾಡ್ ಎನ್ನುವಂಥ ಒಂದು ಪ್ರದೇಶ, ಅಲ್ಲಿ ಕೈಗಾರಿಕಾ ಇಂಧನಗಳನ್ನು ಸಂಗ್ರಹಣ ಮಾಡಲಾಗುತ್ತೆ. ಈ 6 ಪ್ರದೇಶಗಳನ್ನು ಕೇಂದ್ರೀಕರಿಸಿಕೊಂಡು ಉಕ್ರೇನ್ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೆಲ್ಲರ ಒಟ್ಟಾರೆ ಪರಿಣಾಮ ಏನು ಅಂತ ಹೇಳಿದರೆ, ರಫ್ತುದಾರ ಇವತ್ತು ಆಮುದಾರ ಆಗಿ ಪರಿಣಾಮ ಆಗಿರೋದು. ದುರಸ್ತಿ ಮಾಡಲಾಗದಂತಹ ಪರಿಸ್ಥಿತಿಗೆಲ್ಲ ಬಂದುಬಿಟ್ಟಿದ್ದಾರೆ. ದುರಸ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ದುರಸ್ತಿ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಬಿಡಿಭಾಗ ನೀವು ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ. ಆ ವಿಚಾರಕ್ಕೆ ನಾನು ಬರ್ತೀನಿ. ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್, ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲೆ ಹೇರಿರುವಂತಹ ದಿಗ್ಬಂಧನಗಳು, ಈ ದಿಗ್ಬಂಧನದ ಕಾರಣಕ್ಕಾಗಿ ನೀವು ನೋಡಿ, ತೈಲವನ್ನು ಮಾರಾಟ ಆಗದೆ ಇದ್ದಾಗ ರಷ್ಯಾ ಏನು ಮಾಡ್ತು, ಕಚ್ಚಾ ತೈಲವನ್ನು ಕಡಿಮೆ ದರಕ್ಕೆ ಭಾರತಕ್ಕೆಲ್ಲ ಕೊಡ್ತು. ಭಾರತ ಅದನ್ನು ಸಂಸ್ಕರಿಸಿದ ತೈಲವನ್ನಾಗಿ ಬಳಕೆ ಮಾಡಿಕೊಂಡು ಅದನ್ನು ಯುರೋಪಿಯನ್ ದೇಶಗಳಿಗೂ ಕೂಡ ಕಳಿಸಿಕೊಳ್ತಿತ್ತು. ಇವತ್ತು ರಷ್ಯಾವು ಕೂಡ ಆ ಪಾಲಿಗೊಂದು ಗ್ರಾಹಕ ರಾಷ್ಟ್ರವಾಗಿ ರಷ್ಯಾ ಭಾರತಕ್ಕೆ ಸಿಕ್ಕಿರೋದು. ಇಂತಹ ಪರಿಸ್ಥಿತಿ ಇದೆ. ಇವೆಲ್ಲದರ ನಡುವೆ ಉಕ್ರೇನ್ ಮಾಡ್ತಾ ಇರುವಂತಹ ದಾಳಿ, ಉಕ್ರೇನ್ನ ದಾಳಿಗೆ ಅಕ್ಷರಶಃ ರಷ್ಯಾ ಇವತ್ತು ಕಂಗಾಲಾಗಿ ಹೋಗ್ಬಿಟ್ಟಿದೆ. ಆ ಮುಖಾಂತರ 60ಕ್ಕೂ ಹೆಚ್ಚು ತೈಲ ಸಂಗ್ರಹಣಾ ಗೋದಾಮುಗಳು ಸಂಪೂರ್ಣವಾಗಿ ಭಸ್ಮ ಆಗಿಬಿಟ್ಟಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಅದನ್ನು ಶಾಂತ ಮಾಡಬೇಕು ಅಂತ ಹೇಳಿದ್ರೆ ಗಂಟೆಗಟ್ಟಲೆ, ದಿನಗಟ್ಟಲೆ ಸಮಯ ಎಲ್ಲ ಹೋಗ್ಬಿಟ್ಟಿದೆ ಎನ್ನುವಂಥ ಸುದ್ದಿಗಳು ರಷ್ಯಾದಿಂದ ಬರ್ತಾ ಇದೆ. ಇವೆಲ್ಲದರ ನಡುವೆ ರಷ್ಯಾಗೆ ಎಷ್ಟು ಹಾನಿ ಆಯಿತು? ಹಾಗಾದರೆ ರಷ್ಯಾಗೆ ಎಷ್ಟು ಹಾನಿ ಆಯಿತು? $13 ಬಿಲಿಯನ್ ನಷ್ಟ ಆಗಿದೆ ಅಂತ. $13 ಬಿಲಿಯನ್. ಇಂಧನ ಬಿಕ್ಕಟ್ಟಿನಿಂದಾಗಿ $13.5 ಬಿಲಿಯನ್ ನಷ್ಟ ಆಗಿದೆ. ಇದು ಕೇವಲ ಉಕ್ರೇನ್ ದಾಳಿಗೂ ಅಥವಾ ತೈಲದ ಈ ಆತಂಕದ ಕಾರಣಕ್ಕಾಗಿಯೂ ಅಲ್ಲ, ಬೇರೆ ಬೇರೆ ಕಾರಣ ಇದೆ. 55ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಪೆಟ್ರೋಲ್ ಮಾರಾಟಕ್ಕೆ ಕಟ್ಟುನಿಟ್ಟಿನ ಮಿತಿಯನ್ನೆಲ್ಲ ಹೇರಲಾಗಿದೆ. ಪೆಟ್ರೋಲ್ ಬಂಕ್ಗಳಲ್ಲಿ ವಾಹನ ಸವಾರ ನಡುವೆಲ್ಲ ಮಾರಾಮಾರಿ ಆಗ್ತಾ ಇದೆ. ಸಹಜವಾಗಿ ನಮ್ಮ ದೇಶದಲ್ಲೂ ಕೂಡ ಆಗಿತ್ತಲ್ಲ, ಅದೇ ರೀತಿಯಾಗಿ ಪೆಟ್ರೋಲನ್ನು ಏಪ್ರಿಲ್ 1ರಿಂದ ಜುಲೈ 31ರ ತನಕ ನಿಷೇಧ ಮಾಡಿದ್ದಾರೆ. ವಿಮಾನ ಇಂಧನವನ್ನು ಜೂನ್ 1ರಿಂದ ನವೆಂಬರ್ 30ರ ತನಕ ನಿಷೇಧ ಮಾಡಲಾಗಿದೆ. ಡೀಸೆಲ್ ಅನ್ನು ಕೂಡ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಲಾಗಿದೆ. ಗ್ಯಾಸೋಲಿನ್ ರಫ್ತು 50 ಲಕ್ಷ ಮೆಟ್ರಿಕ್ ಟನ್ ಅಂದರೆ ಪೆಟ್ರೋಲ್, ಇದನ್ನು ವಿದೇಶಕ್ಕೆ ಅವರೆಲ್ಲ ರಫ್ತು ಮಾಡ್ತಾ ಇದ್ರು, ಅದು ಕೂಡ ಹೊಡೆತ ಬಿದ್ದಿದೆ. ಆ ಮುಖಾಂತರ ಅಲ್ಲಿ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಬಿತ್ತು. 50 ಲಕ್ಷ ಟನ್ ಇಂಧನ ಪೂರೈಕೆ ಕಡಿತ ಆಗಿದೆ. ಆಮದುದಾರ ದೇಶಗಳು ಯಾರ್ಯಾರು ರಷ್ಯಾವನ್ನು ಅವಲಂಬನೆ ಮಾಡಿದ್ರಲ್ಲ, ಯಾರ್ಯಾರು ನೈಜೀರಿಯಾ, ಲಿಬಿಯಾ, ಟ್ಯುನೇಷಿಯಾ ಮತ್ತು UAE ಎಲ್ಲ ದೇಶಗಳು ರಷ್ಯಾದಿಂದ ತೈಲವನ್ನು ಅತಿ ಹೆಚ್ಚು ತರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆರ್ಥಿಕವಾಗಿ ಅತಿ ಹೆಚ್ಚು ಆದಾಯವು ಕೂಡ ಯಾರಿಗೆ ಬರ್ತಾ ಇತ್ತು, ರಷ್ಯಾಗೆ ಬರುವ ಪ್ರಯತ್ನಗಳಾಗ್ತಾ ಇತ್ತು. ಇದೀಗ ಅದರ ಮೇಲೆ ಹೊಡೆತ ಬೀಳ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿಯ ಗೌರ್ಮೆಂಟ್ ಅಧಿಕಾರಿಗಳಿಗೆ ವಿಶೇಷ ಪಾಸ್, ನಾನು ಅವಾಗಲೇ ಹೇಳಿದಾಗೆ ಪಾಸ್ ಕೊಡೋದು, ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಇಂಥದ್ದೊಂದು ವ್ಯವಸ್ಥೆ ಸದ್ಯಕ್ಕೆ ಶುರುವಾಗಿದೆ. ಸೇಮ್ ಆ್ಯಸ್ ಇಟ್ ಈಸ್ ಭಾರತದಲ್ಲಿ ತೈಲದ ಅಭಾವ ಸೃಷ್ಟಿಯಾದಂತಹ ಸಮಯದಲ್ಲಿ ಹೆಂಗಾಗಿತ್ತು ಅದೇ ಪರಿಸ್ಥಿತಿ ಇವತ್ತು ತೈಲ ಉತ್ಪಾದನೆ ಮಾಡುವಂತಹ ದೇಶದಲ್ಲಿ ಆಗಿದೆ ಅಂತ ಹೇಳಿದ್ರೆ ಒಂದು ಆಶ್ಚರ್ಯಕರ ಬೆಳವಣಿಗೆ ಇದು. ಈ ಆಶ್ಚರ್ಯಕರ ಬೆಳವಣಿಗೆಗಳ ನಡುವೆ ಉಕ್ರೇನ್ನ ದಾಳಿ ಒಂದು ಇವತ್ತು ಕಾಣ್ತಾ ಇರೋದು. ಈ ಹಿಂದೆಯೂ ಕೂಡ ದಾಳಿಯಾಗಿತ್ತು. ಅದನ್ನು ಸರಿಪಡಿಸುವುದಕ್ಕಾಗಿ ಅವರು ಬೇರೆ ಬೇರೆ ದೇಶಗಳಿಗೆ ಮಾಡ್ತಾ ಇದ್ದಂತಹ ತೈಲ ರಫ್ತನ್ನು ಕಡಿತಗೊಳಿಸಿದ್ರು, ಕುಂಠಿತ ಮಾಡಿದ್ರು, ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ರು. ಅದೇ ವ್ಯವಸ್ಥೆಗೆ ಇವತ್ತು ರಷ್ಯಾ ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಮತ್ತೊಂದು ಬೆಳವಣಿಗೆ, ಹೇಗೆ ಉಕ್ರೇನ್ನ ದಾಳಿಗೆ ರಷ್ಯಾ ತತ್ತರ ಆಗಿದೆಯೋ ರಷ್ಯಾದ ದಾಳಿಗೆ ಉಕ್ರೇನ್ನ ರಾಜಧಾನಿ ಕೀವ್ ಕೂಡ ತತ್ತರ ಆಗಿದೆ. ಏನೇನಾಯಿತು? ಕೀವ್ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಇವರು. ಎಲ್ಲೆಲ್ಲಿ ದಾಳಿ ಆಯಿತು ಅಂತ ಹೇಳಿದರೆ, ಅದಕ್ಕಿಂತ ಮೊದಲು ಪೆಟ್ರೋಲ್ ರಫ್ತನ್ನು ಪುಟಿನ್ ಅವರು ನಿಷೇಧ ಮಾಡಿದ್ದಾರೆ. ಕೀವ್ ನಗರದ ಮೇಲೆ ದಾಳಿಯಾಗಿದೆ, ಆ ವಿಚಾರಕ್ಕೆ ನಾನು ಬರ್ತೀನಿ. ಅದಕ್ಕಿಂತ ಮೊದಲು ಪೆಟ್ರೋಲ್ ರಫ್ತನ್ನು ಇದೀಗ ಪುಟಿನ್ ಅವರು ನಿಷೇಧ ಮಾಡಿರೋದು.
ದೇಶೀಯ ಬಳಕೆಯನ್ನು ಉಳಿಸ್ಕೊಳ್ಬೇಕಲ್ಲ, ಯಾವುದೇ ಕಾರಣಕ್ಕೂ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಬಾರದು ಅನ್ನುವ ಕಾರಣಕ್ಕಾಗಿ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ವಾಹನಕ್ಕೆ ಕೇವಲ 30ರಿಂದ 40 ಲೀಟರ್ ಪೆಟ್ರೋಲ್ ಮಾತ್ರ ಲಭ್ಯ ಆಗ್ತಾ ಇದೆ. ಕೇವಲ 30ರಿಂದ 40 ಲೀಟರ್ ಪೆಟ್ರೋಲ್ ಕೊಡ್ತಿದ್ದಾರೆ. ಕ್ಯಾನ್ಗಳಲ್ಲಿ ಪೆಟ್ರೋಲನ್ನು ತೆಗೆದುಕೊಂಡು ಹೋಗೋದಕ್ಕೆ ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ. ಡೀಸೆಲ್ ರಫ್ತು ನಿಷೇಧಕ್ಕೂ ಕೂಡ ಪುಟಿನ್ ಅವರೆಲ್ಲ ಮುಂದಾಗಿದ್ದಾರೆ. ಅಂದರೆ ಆ ದೇಶದ ನಾಗರಿಕರುಗಳಿಗೆ ಬೇರೆ ಬೇರೆ ಸಂಸ್ಥೆಗಳಿಗೆಲ್ಲ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಹಾನಿಗೊಳಗಾದಂಥ ರಿಫೈನರಿಗಳ ದುರಸ್ತಿಗೆ ಬಿಡಿ ಭಾಗಗಳ ಕೊರತೆ ಉಂಟಾಗ್ತಾ ಇದೆ. ಬಿಡಿ ಭಾಗಗಳ ಕೊರತೆ ಹೆಂಗೆ ಉಂಟಾಗ್ತಾ ಇದೆ ಅಂತ ಹೇಳಿದರೆ, ನಾನು ಎಂತಹ ಪರಿಸ್ಥಿತಿ ಇವತ್ತು ಅಲ್ಲಿದೆ ಅಂತ ಹೇಳಿದರೆ, ಅವರೆಲ್ಲ ಏನು ಮಾಡಬೇಕು, ಅಮೇರಿಕಾದ UOP ಮತ್ತು ಇಟಲಿಯ ಕಂಪನಿ ಮೇಲೆ ಡಿಪೆಂಡೆನ್ಸಿ ಆಗಿದ್ದಾರೆ ಅವರು, ಈ ಎಲ್ಲ ಕಂಪನಿಗಳ ಮೇಲೆ. ಆ ಕಂಪನಿಗಳಿಂದ ಇವರಿಗೆ ಬಿಡಿ ಭಾಗಗಳು ಬರಬೇಕು. ಆದರೆ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ಹೇಳಿದೆ, ಯಾವುದಾದ್ರೂ ದೇಶ ನೀವು ರಷ್ಯಾದೊಂದಿಗೆ ವ್ಯಾಪಾರ ಅಥವಾ ಯಾವುದಾದ್ರೂ ಕಂಪನಿ ಅವರಿಗೆ ಬಿಡಿ ಭಾಗಗಳನ್ನು ಪೂರೈಕೆ ಮಾಡಿದರೆ ನಿಮ್ಮ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರ್ತೀವಿ ಎನ್ನುವ ಕಾರಣಕ್ಕಾಗಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇವರು ಒಂದು ಚೀನಾದ ಜೊತೆಗೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಚೀನಾ ಮತ್ತು ಬೇರೆ ಬೇರೆ ದೇಶಗಳ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿಂದ ತೆಗೆದುಕೊಂಡು ಬರಬೇಕು ಅಂತ. ಆದರೆ ಈಗ ಒಂದು ಚೀನಾದ ಈ ವಸ್ತುಗಳ ಮೇಲೆ ರಷ್ಯಾಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ. ಅವುಗಳ ಒಟ್ಟಾರೆ ಬೆಳವಣಿಗೆಗಳು ಮತ್ತು ಅವುಗಳನ್ನು ಬಳಕೆ ಮಾಡೋದ್ರ ಬಗ್ಗೆ ರಷ್ಯಾಗೆ ಕಾನ್ಫಿಡೆನ್ಸ್ ಇಲ್ಲ. ಈ ಕಾರಣಕ್ಕಾಗಿ ಅಂತ ಒಂದು ಆತಂಕವನ್ನು ಕೂಡ ರಷ್ಯಾ ಅನುಭವಿಸ್ತಾ ಇದೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳ ನಡುವೆ ರಷ್ಯಾದ ಆರ್ಥಿಕತೆ ದೊಡ್ಡ ಮಟ್ಟದಲ್ಲಿ ಸ್ಥಗಿತ ಆಗಿದೆ. ಹೀಗಾಗಿ ಆಮದು ದೇಶವಾಗಿ ಇವತ್ತು ಅದು ಕನ್ವರ್ಟ್ ಆಗಿರೋದು. ಮತ್ತೊಂದು ತತ್ತರ ಜೆಲೆನ್ಸ್ಕಿ ಆಕ್ರೋಶ. ಉಕ್ರೇನ್ ಅಧ್ಯಕ್ಷರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಕ್ಷರಶಃ ತತ್ತರಿಸಿ ಹೋಗ್ಬಿಟ್ಟಿದೆ. ಉಕ್ರೇನ್ ಮೇಲೆ 68 ಕ್ಷಿಪಣಿಗಳ ದಾಳಿಯಾಯಿತು, 351 ಡ್ರೋನ್ಗಳ ದಾಳಿಯಾಗಿದೆ. ರಾಜಧಾನಿಯಲ್ಲಿ ಒಂದು 26 ಜನ ಮೃತಪಟ್ಟಿದ್ದಾರೆ, ವಸತಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು. ಅಂದರೆ ಇವರು ಹೆಂಗೆ ಈ ತೈಲ ಸಂಸ್ಕರಣಾ ಘಟಕಗಳನ್ನು ಗುರಿಯಾಗಿಸಿಕೊಂಡು ಉಕ್ರೇನ್ ಅವರು ದಾಳಿ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಇವರೊಂದು ಆಲೋಚನೆ ಮಾಡಿದರು. ಏನಂತ, ಉಕ್ರೇನ್ನ ವಿದ್ಯುತ್ ಉತ್ಪಾದನಾ ಘಟಕಗಳು ಮತ್ತು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಗಳೇನಿದೆ ಉಕ್ರೇನ್ನಲ್ಲಿ, ಅವುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. 68 ಕ್ಷಿಪಣಿಗಳನ್ನು, 351 ಡ್ರೋನ್ಗಳನ್ನೆಲ್ಲ ತೆಗೆದುಕೊಂಡು ಬಂದರು. ಬಾರ್ಕಿವ್, ಒಡೆಸ್ಸಾ ಮತ್ತು ಪಶ್ಚಿಮ ಉಕ್ರೇನ್ ಈ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿಯಾಯಿತು. 351 ಶಾಹೇಲ್ ಡ್ರೋನ್ಗಳನ್ನೆಲ್ಲ ಬಳಕೆ ಮಾಡಿಕೊಂಡ್ರಂತೆ. 40% ಇಂಧನ ಮತ್ತು ವಿದ್ಯುತ್ ಮೂಲಸೌಕರ್ಯಗಳಿಗೆ ಹಾನಿ ಮಾಡಿದ್ದಾರೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಜೆಲೆನ್ಸ್ಕಿ ಅವರ ಆಕ್ರೋಶ ಏನು ಅಂತ ಹೇಳಿದರೆ, ಪೆಟ್ರಿಯಾಟ್ ವ್ಯವಸ್ಥೆಗಳು ಸಿಗ್ತಾ ಇಲ್ಲ. ಅಮೆರಿಕದ ಪೆಟ್ರಿಯಾಟ್ ವ್ಯವಸ್ಥೆಗಳು ಹೇಗೆ ಮಧ್ಯಪ್ರಾಚ್ಯದ ಕುವೈತ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಎಲ್ಲ ದೇಶಗಳು ಇದೆಯಲ್ಲ. ಅಂದರೆ ಪೆಟ್ರಿಯಾಟ್ ಅಂತ ಹೇಳಿದ್ರೆ ಶತ್ರು ದೇಶಗಳಿಂದ ಬರುವಂತಹ ಈ ಕ್ಷಿಪಣಿಗಳನ್ನು ತಡೆಯಬಲ್ಲಂತಹ ಶಕ್ತಿ ಸಾಮರ್ಥ್ಯ. ಆ ಶಕ್ತಿ ಸಾಮರ್ಥ್ಯವನ್ನು ನಮಗೆ ಇವರು ಕೊಡ್ತಾ ಇಲ್ಲ ಎನ್ನುವಂಥ ಆಕ್ರೋಶವನ್ನು ಯಾರು ಜೆಲೆನ್ಸ್ಕಿ ಅವರು ಹೊರಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ನ್ಯಾಟೋ ಶೃಂಗಸಭೆಗೆಲ್ಲ ಹೋಗ್ತಾ ಇದ್ದಾರೆ. ಈ ಶೃಂಗಸಭೆಯಲ್ಲಿ ಈ ಉಕ್ರೇನ್ಗೆ ಸಿಗಬಹುದಾದಂತಹ ಆರ್ಥಿಕ ಸಹಾಯವನ್ನು ಸ್ಥಗಿತಗೊಳಿಸೋದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಆಲೋಚನೆ ಮಾಡಿ ಅದನ್ನು ಸಾಲದ ರೂಪದಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಿರ್ಬೇಕಾದ್ರೆ ಉಕ್ರೇನ್ ಅಧ್ಯಕ್ಷರು ಒಂದು ಆಲೋಚನೆ ಮಾಡ್ತಾ ಇದ್ದಾರೆ, ನಮಗೆ ಅವರು ಪೆಟ್ರಿಯಾಟ್ಗಳನ್ನು ಕೊಡಬೇಕಾಗಿತ್ತು ಅಂತ. ಇದು ರಷ್ಯಾ ಮತ್ತು ಉಕ್ರೇನ್ ನಡುವೆ ಆಗ್ತಾ ಇರುವಂತಹ ಒಂದು ದೊಡ್ಡ ಮಟ್ಟದ ಕಾಳಗ.